ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅನು ಹೊಸೂರು. ನಾನಿವತ್ತು ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡೋದು ಹೇಗಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಮುಂದೆ ನಾನು ಮಾಡೋ ಎಲ್ಲ ವೀಡಿಯೋಗಳು ನಿಮ್ಗೆ ಸಿಗ್ತಾವೆ. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವಾಗ ಒಂದು ಗ್ಲಾಸು ರೇಷನ್ ಅಕ್ಕಿ, ಒಂದು ಗ್ಲಾಸ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ 2-3 ಸಲ ತೊಳ್ಕೊಂಡ್ಬಿಡಿ. ತೊಳ್ಕೊಂಡು ಅದನ್ನೆಲ್ಲ ನೀರೆಲ್ಲ ಫಸ್ಟು ಒಂದು ಸೈಡು ಎತ್ತಿಟ್ಕೊಳ್ಳೋಣ. ಓಕೆ, ಒಂದು ಪಾತ್ರೆಗೆ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳೋಣ. ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನೀಗ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ಕೊಳ್ಳೋಣ. ಪೂರ್ತಿ ಕಂದು ಬಣ್ಣ ಬರೋ ಹಾಗೆ ಬೇಯಿಸೋದು ಬೇಡ, ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ. ಎರಡು ಟೊಮೊಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿದ್ದು ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಮಾಡ್ಕೊಂಡ ನಂತರ ಇವಾಗ ತರಕಾರಿ ಅದು ಇದು ಅಂತ ಏನು ಲೆಕ್ಕಕ್ಕೆ ಇಡ್ಬಿಟ್ರಿ. ಯಾವ್ದು ಇರುತ್ತೆ ಮನೆಯಲ್ಲಿ, ಯಾವುದೇ ತರಕಾರಿ ಇರಲಿ ಹಾಕ್ಕೊಂಡು ಕಲಿಸ್ಕೋಬೋದು. ಇಂಥದ್ದೇ ಬೇಕಂತ ಏನಿಲ್ಲ, ಯಾವುದೇ ತರಕಾರಿ ಆದರೂ ಇದಕ್ಕೆ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ನಾನು ನೋಡಿ ಇದರಲ್ಲಿ ಆಲೂಗಡ್ಡೆ ಹಾಕಿದ್ದೀನಿ, ಬದನೆಕಾಯಿ ಹಾಕಿದ್ದೀನಿ, ಟೊಮೊಟೊ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ, ಏನಿತ್ತು ನನ್ನ ಹತ್ರ ಅದೆಲ್ಲ ಹಾಕಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಸರಿ, ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದು MTRದು ಬಿಸಿಬೇಳೆ ಬಾತು ಪೌಡ್ರ್ ಹಾಕಿದ್ದೀನಿ. ಸ್ವಲ್ಪ ಕೆಂಪು ಖಾರದ ಪುಡಿ, ಸ್ವಲ್ಪ ನಮಗೆ ಸ್ಪೈಸಿ ಇರಲಿ ಅಂತೇಳಿ ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಆಯ್ತಲ್ಲ, ಮಿಕ್ಸ್ ಆದಮೇಲೆ ಇದರಲ್ಲಿ ಒಂದೇ ಒಂದು ಗ್ಲಾಸ್ ನೀರು ಹಾಕಿ ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಲೈಟಾಗಿ ಕುದಿ ಬಂತು. ಈಗ ಇದಕ್ಕೆ ಇನ್ನೂ 7 ಗ್ಲಾಸ್ ನೀರು ಸೇರಿಸ್ಕೊಳ್ಳೋಣ. ಕುದಿ ಬಂತು ನೋಡಿ. ಈಗ ಉಳಿದದ್ದು 7 ಗ್ಲಾಸ್ ನೀರು ಅಂದರೆ ಒಂದು ಗ್ಲಾಸಿಗೆ 4 ಗ್ಲಾಸ್ ನೀರು ಅನ್ನೋ ಥರ. ಇವಾಗ ನೀರು ಸೇರಿಸಿದ್ದಾಯಿತು. ಈಗ ಸ್ವಲ್ಪ ಹುಣಸೆ ಹಣ್ಣಿನ ಹುಳಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಮೊದಲು ತೊಳೆದಿಟ್ಟಿದ್ವಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನು ಇವಾಗ ಇದರಲ್ಲಿ ಹಾಕಿ ಮಿಕ್ಸ್ ಮಾಡೋದು.
ಇದನ್ನು ಕುದಿ ಬರೋವರೆಗೂ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ ಕುದಿ ಬಂತು. ಇವಾಗ ನೋಡೋಣ. ನೋಡಿ, ನಾನು ಇದೇ ಥರ ಬೇರೆ ಬೇರೆ ಅಡುಗೆ ಮಾಡಿ ನಿಮ್ಗೆ ತೋರಿಸ್ಬೇಕಂತಂದರೆ ನನಗೂ ಪ್ರೋತ್ಸಾಹ ಮಾಡಬೇಕು. ನೀವು ಪ್ರೋತ್ಸಾಹ ಮಾಡಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ಗೆ ದುಡ್ಡು ಕಟ್ಟಾಗಲ್ಲ. ಸಬ್ಸ್ಕ್ರೈಬ್ ಮಾಡೋಕ್ಕೂ ಕಂಜೂಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ನೂ ಬೇರೆ ಬೇರೆ ಥರ ಅಡುಗೆ ಮಾಡಿ ತೋರಿಸ್ತೀನಿ. ನಾನು 1 ಗ್ಲಾಸ್ ಅಕ್ಕಿ 1 ಗ್ಲಾಸ್ ಬೇಳೆ ತೊಗೊಂಡಿದ್ದೆ. ಅದಕ್ಕೆ 8 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀರು ಏನಾರು ಕಮ್ಮಿ ಬೀಳುತ್ತಾ ಅಂತಂದರೆ ನೀವು ನೀರು ಮತ್ತೆ ಹಾಕ್ಕೋಬೋದು. ಇದು ಇದೇ ಥರನೇ ಕನ್ಸಿಸ್ಟೆನ್ಸಿ, ಅಂದರೆ ಈ ಥರನೇ ಇರಬೇಕು. ಇದು ಗಟ್ಟಿ ಆಗಬಾರ್ದು. ನೀರು ಹಾಕ್ಬೇಕಂತ ತಣ್ಣೀರು ಹಾಕ್ಬಾರ್ದು, ನೀರು ಕಾಯಿಸಿನೇ ಹಾಕ್ಬೇಕು ಇದಕ್ಕೆ. ನೋಡಿದು ಗಟ್ಟಿ ಆಗೋ ಚಾನ್ಸಸ್ ಕಾಣ್ತಾ ಇದೆ. ಅದಕ್ಕೆ ಈಗ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು ನೀರು ಹಾಕ್ಕೊಂಡು ಮತ್ತೆ ಬೇಯಿಸ್ಕೊತೀನಿ. ಯಾಕಂದರೆ ಇನ್ನೂ ಬೇಳೆ ಇನ್ನೂ ಬೇಯ್ದಿಲ್ಲ, ಎಲ್ಲ ಮೆತ್ತಗಾಗ್ಬೇಕು. ನೋಡಿ ರೆಡಿ ಆಯಿತು. ಈಗ ಬಿಸಿಬೇಳೆ ಬಾತು. ಇದಕ್ಕೆ ಇವಾಗ ಸ್ವಲ್ಪ ಎಲೆಯಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ರೆಡಿ ಆಯಿತು. ಸರ್ವ್ ಮಾಡ್ಕೊಳ್ಳೋಣ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವೆರಿ ಮಚ್.